ಅಂತಿ ಮತ್ತು ಜೇಡ. ಇರುವೆ ಮತ್ತು ಜೇಡ ಎಂಬ ಒಂದು ಬುದ್ಧಿವಂತ ಕಥೆಯ ಮೂಲಕ ನೈತಿಕ ಪಾಠವನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಒಂದು ದಿನ ಅರಣ್ಯದಲ್ಲಿ ಇರುವೆ ಬಹಳ ದೂರದ ಊರಿಗೆ ಊಟ ಹುಡುಕಲು ಹೋಗಿತ್ತು. ಊಟ ತಿಂದು ವಿಶ್ರಾಂತಿ ತೆಗೆದುಕೊಳ್ಳುತ್ತಿತ್ತು. ತಿರುಗಿ ಹಳ್ಳಿಯ ಕಡೆ ಬರುತ್ತಿದ್ದಾಗ ಅದು ಒಂದು ದೊಡ್ಡ ಗುಂಡಿಯಲ್ಲಿ ಬಿದ್ದು ಹೋಯಿತು. ಮಣ್ಣು ಕೂಡ ಸಡಿಲವಾಗಿದ್ದರಿಂದ ಹೊರಬರಲು ಎಷ್ಟೇ ಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಅದು ಭಯದಿಂದ ಕೂಗಲು ಶುರು ಮಾಡಿತು. ಆ ಸಮಯದಲ್ಲಿ ಹತ್ತಿರದಲ್ಲಿದ್ದ ಜೇಡ ಆ ಕೂಗು ಕೇಳಿತು. ಅದು ತನ್ನ ಬಲವಾದ ಜಾಲವನ್ನು ಬಳಸಿಕೊಂಡು ಆ ಜಾಲವನ್ನು ಕೆಳಗೆ ಬಿಟ್ಟಿತು. ಇರುವೆ ಜಾಲವನ್ನು ಹಿಡಿದು ಜೇಡದ ಸಹಾಯದಿಂದ ಮೇಲೆ ಹತ್ತಿತು. ಕೃತಜ್ಞತೆಯಿಂದ ತುಂಬಿದ ಇರುವೆ ಜೇಡನಿಗೆ ಧನ್ಯವಾದ ಹೇಳಿತು. ಅದು ಕೇಳಿತು, ಜೇಡ, ನೀನು ನನ್ನ ಬಡತನ ಅಥವಾ ಬಲವನ್ನು ನೋಡಿ ನನಗೆ ಸಹಾಯ ಮಾಡಿಲ್ಲ. ಏನೋ ಕಾರಣದಿಂದ ಸಹಾಯ ಮಾಡಿದೆ? ಜೇಡ ನಗುತ್ತು ಹೇಳಿತು, ನಾವು ಯಾವಾಗಲೂ ಬಲವಂತರಿಗೆ ಮಾತ್ರ ಸಹಾಯ ಮಾಡಬೇಕೆಂದು ಇಲ್ಲ. ನಮ್ಮೆಲ್ಲರ ಜೀವನದಲ್ಲಿ ಸಹಾನುಭೂತಿ ಮತ್ತು ಮೌಲ್ಯಗಳು ನಮಗೆ ದಾರಿ ತೋರಿಸಿ ಕೊಡಬೇಕು. ಸಹಾಯ ಮಾಡುವುದು ನನ್ನ ಹೊಣೆ. ನೀನು ಚಿಕ್ಕ ಪ್ರಾಣಿಯಾಗಿದ್ದರೂ ನಿನ್ನ ಜೀವ ಉಳಿಸುವುದು ನನ್ನ ಕರ್ತವ್ಯವಾಗಿತ್ತು. ಈ ಕಥೆಯೊಂದರಿಂದ ನಮಗೆ ಎಂಥ ಮಹತ್ವದ ಪಾಠ ಸಿಗುತ್ತೆ ನೋಡಿ. ಸಹಾಯ ಮಾಡೋದು ಶಕ್ತಿಯ ವಿಷಯವಲ್ಲ, ಅದು ಮನಸ್ಸಿನ ಮತ್ತು ಅಂತಃಕರಣದ ವಿಷಯ. ಪ್ರತಿಯೊಬ್ಬರೂ ಯಾರಿಗಾದರೂ ಉಪಕಾರಿಯಾಗಬಲ್ಲೆವು, ಬುದ್ಧಿಮತ್ತೆ, ದಯೆ ಮತ್ತು ಸಹಾನುಭೂತಿಯ ಮೂಲಕ. ನೈತಿಕತೆ. ಸಹಾಯ ಮಾಡುವ ಮನಸ್ಸು ದೊಡ್ಡದು. ಅದು ಒಂದು ಶಕ್ತಿಯಲ್ಲ, ಹೃದಯದ ಮಹಿಮೆ.